ಲೋಕಾಯುಕ್ತದಿಂದ ನನಗೆ ಯಾವುದೇ ನೋಟಿಸ್ ಬಂದಿಲ್ಲ. ಡಿನೋಟಿಫಿಕೇಶನ್ ಆರೋಪದ ಬಗ್ಗೆ ಎಚ್ಡಿಕೆ ಈ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ನಾನು ಯಾವ ಅಧಿಕಾರಿಗಳ ಸಂಪರ್ಕದಲ್ಲೂ ಕೂಡ ಇಲ್ಲ. ಈ ಕ್ಷಣದವರೆಗೆ ನಾನು ಯಾರ ಜೊತೆಗೂ ಕೂಡ ಮಾತನಾಡಿಲ್ಲ. ಸರ್ಕಾರ ನನ್ನ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದೆ. ದೆಹಲಿಯಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಈ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಲೋಕಾಯುಕ್ತದಿಂದ ನನಗೆ ಯಾವುದೇ ರೀತಿಯಾದಂಥ ನೋಟಿಸ್ ಬಂದಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರೋದು. ಡಿನೋಟಿಫಿಕೇಶನ್ ಆರೋಪದ ಬಗ್ಗೆ ಎಚ್ಡಿಕೆ ಈ ಒಂದು ಸ್ಪಷ್ಟನೆಯನ್ನು ಕೊಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾನು ಯಾವ ಅಧಿಕಾರಿಗಳ ಸಂಪರ್ಕದಲ್ಲೂ ಕೂಡ ಇಲ್ಲ. ಈ ಕ್ಷಣದವರೆಗೂ ನನಗೆ ಯಾರ ಜೊತೆಗೂ ಕೂಡ ಕಾಂಟ್ಯಾಕ್ಟ್ ಇಲ್ಲ. ನಾನು ಯಾರ ಜೊತೆಗೂ ಮಾತು ಆಡಿಲ್ಲ. ಸರ್ಕಾರ ನನ್ನ ಮೇಲೆ ಸುಳ್ಳು ಆರೋಪವನ್ನು ಮಾಡ್ತಾ ಇದೆ ಅಂತ ದೆಹಲಿಯಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಸರ್, ಇದು ಗಂಗೆನಲ್ಲಿ ಡಿನೋಟಿಫಿಕೇಶನ್ ಪ್ರಕಾರ ಲೋಕಾಯುಕ್ತದವರು ನಿಮ್ಗೆ ನೋಟಿಸ್ ಕೊಟ್ಟಿದ್ದಾರೆ. ನನಗಂತೂ ಏನೂ ಬಂದಿಲ್ಲಪ್ಪ. ಪತ್ರಿಕೆಯಲ್ಲಿ ನೋಡಿದೆ, ಪತ್ರಿಕೆಯಲ್ಲಿ ನೋಡಿದ್ದೀನಿ. ಬಂದ್ರು, ನೀವು ತಗೊಂಡಿಲ್ಲ. ನನ್ನ ಮುಂದೆ ಈ ಕ್ಷಣದವರೆಗೆ ಯಾರು ಕಾಂಟ್ಯಾಕ್ಟೇ ಮಾಡಿಲ್ಲ. ಒಬ್ರು IPS ಆಫೀಸರ್ ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ. ಯಾರು ದೂರವಾಣಿ ಕರೆ ಮುಖಾಂತರವೂ ಮಾತಾಡಿಲ್ಲ. ನಾನೇನು ಕದ್ದು ಹೋಗ್ತಕ್ಕಂಥ ಪ್ರಶ್ನೆನೂ ಇಲ್ಲ. ಅವ್ರು ಎಕ್ಸ್ಪ್ಲೈನು ಮಾಡಿದ್ರು. BSY ಅವರು ಹೋಗಿದ್ದಾರೆ, ನೀವು ಬನ್ನಿ. ನನಗೆ ಈ ಕ್ಷಣದವರೆಗೆ ಯಾರೂ ಮಾತಾಡಿಲ್ಲ. ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಯಾರು ಕೊಟ್ಟಿದ್ದಾರೆ ಇವತ್ತು ಸರ್ಕಾರ ಹೇಳಬೇಕಿದೆ. ಈ ಸರ್ಕಾರದ ಕೆಲಸವೇ ಅಷ್ಟೇ ತಾನೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಈ ರೀತಿಯ ಸುಳ್ಳು ಹೇಳಿಕೆಗಳನ್ನು, ಸುಳ್ಳು ಪ್ರಚಾರಗಳನ್ನು ಮಾಡ್ತಕ್ಕಂಥದಕ್ಕೆ ಅದು ಇಟ್ಕೊಂಡಿರೋದಲ್ವೇ, ಅದಕ್ಕೆ ಹೇಳ್ಕೊಂಡಿರ್ಬೇಕು. ಸರ್, ಇದು ಗಂಗೆನಲ್ಲಿ ಡಿನೋಟಿಫಿಕೇಶನ್